CS ಗೌಡ್ರು ಚಾನಲ್ಗೆ ಸ್ವಾಗತ. ಇವತ್ತು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಮೊಟ್ಟೆ ಕೋಳಿ ಸಾಂಬಾರಿಗೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ಗಳನ್ನು ನೋಡೋಣ. ಮೊಟ್ಟೆ ಗೊದ್ದಿ 1.5 kg ಮೊಟ್ಟೆ ಕೋಳಿ ಚಿಕನ್ ರೆಡಿ ಮಾಡಿಸ್ಕೊಂಡಿರೋದು. ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. 1.5 kg ಇದೆ. ಅದರದ್ದು ಮೊಟ್ಟೆ ಗೊದ್ದಿ ಮತ್ತು ಗುಣ್ಕಾಯಿ, ಸಾಂಬಾರು ಪೌಡ್ರ್ ಇಲ್ಲ, ಇದು ಚಿಕನ್ ಸಾಂಬಾರು ಪೌಡರು. ಈ ಸಾಂಬಾರು ಪೌಡ್ರ್ ಇಲ್ಲ ಅಂದರೆ ಧನಿಯಾ ಪೌಡರು, ಅರಿಶಿಣ ಮತ್ತು ಅಚ್ಕಾರದ ಪುಡಿ, ಈ ಮೂರನ್ನು ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ಬೇಕು. ಉಪ್ಪು, ಒಂದು ದೊಡ್ಡದೋಳು ಕಾಯಿ, ಕಡಲೆ, ಗಸಗಸೆ, ಎಣ್ಣೆ, ಅರಿಶಿಣ, ಕಸ್ತೂರಿ ಮೆಂತ್ಯ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, 3 ಇಂದ 4 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಕರಿಬೇವು, ಚಕ್ಕೆ, ಲವಂಗ, ಏಲಕ್ಕಿ, ಒಂದೇ ಒಂದು ಪೀಸ್ ಏಲಕ್ಕಿ, ಸ್ಮೆಲ್ ಚೆನ್ನಾಗಿರುತ್ತೆ. ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ರುಬ್ಕೊಳ್ಬೇಕು. ಮೊದಲಿಗೆ ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ರುಬ್ಬೋದಕ್ಕೆ ಸ್ವಲ್ಪ ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಇದಿಷ್ಟನ್ನು ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿಲನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ರುಬ್ಬಾಗಿದೆ. ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ. ಮತ್ತು ಇದನ್ನು ಒಂದು ಕಡೆ ತಗೊಂಡು ಮತ್ತು ಅದೇ ಜಾರಿಗೆ ಸಾಂಬಾರು ಪೌಡರು, ಚಿಕನ್ ಸಾಂಬಾರು ಪೌಡರು, ಇದಿಲ್ಲ ಅಂದರೆ ಧನಿಯಾ ಪೌಡರ್, ಅರಿಶಿಣ ಮತ್ತು ಅಚ್ಕಾರದ ಪುಡಿ, ಟೊಮೊಟೊ, ಒಂದು ಮೀಡಿಯಮ್ ಸೈಜ್ ಟೊಮೊಟೊ, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಸಾಫ್ಟಾಗಿ ರುಬ್ಕೊಳ್ಳೋಣ. ಪೌಡ್ರ್ ಆಗಿರೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಇದು ಕೂಡ ರುಬ್ಬಾಗಿದೆ. ಒಂದೇ ಸಲ ಏನೇನು ರುಬ್ಬಬೇಕೋ ಅವೆಲ್ಲನೂ ರುಬ್ಕೊಂಡ್ಬಿಡೋಣ. ಅದನ್ನು ಸಪ್ರೇಟ್ ರುಬ್ಬಿ ತೊಗೊಂಡಿದ್ದೀವಿ. ಈಗ ಕಾಯಿ ಪೇಸ್ಟ್ ಮಾಡ್ಕೊಳ್ಳೋಣ. ತೆಂಗಿನಕಾಯಿ, ಒಂದು ದೊಡ್ಡ ಸೈಜ್ದು ತೆಂಗಿನಕಾಯಿ ತೊಗೊಂಡಿದ್ದೀನಿ 1.5 kg ಕೋಳಿಗೆ. ಮತ್ತು ಕಡಲೆ ಒಂದು 3 ಸ್ಪೂನಷ್ಟು, ಒಂದು 1 ಟೀ ಸ್ಪೂನಷ್ಟು ಗಸಗಸೆ, ಟೇಬಲ್ ಸ್ಪೂನ್ ಆದರೆ ಅರ್ಧ. ಇದಕ್ಕೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಇದು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಹಾಕಬೇಕು. ಜಾಸ್ತಿ ಆದರೆ ರುಬ್ಬೋಕ್ಕಾಗಲ್ಲ, ತೆಳು ಆಗ್ಬಿಡುತ್ತೆ. ಇದು ಕೂಡ ರೆಡಿಯಾಗಿದೆ. ಈಗ ರುಬ್ಬೋದೆಲ್ಲ ರುಬ್ಬಾಗಿದೆ. ಈಗ ಸ್ಟಾರ್ಟ್ ಮಾಡೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಮೊಟ್ಟೆ ಕೋಳಿ ಆಗಿರೋದ್ರಿಂದ ಕುಕ್ಕರಲ್ಲೇ ಕುಗ್ಸ್ಕೊಳ್ಬೇಕು, ಬೇಯೋದು ಲೇಟ್ ಆಗುತ್ತೆ. ಒಂದು 2ರಿಂದ 3 ಸ್ಪೂನು ಎಣ್ಣೆ, ಈರುಳ್ಳಿ, ಸ್ವಲ್ಪ ರುಬ್ಬೋದಕ್ಕೆ ಹಾಕ್ಕೊಂಡಿದ್ವಿ, ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮತ್ತು ಕರಿಬೇವು, ಇದಿಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಫ್ಟ್ ಆದರೆ ಸಾಕು, ಕಲರ್ ಚೇಂಜ್ ಆಗೋದೇನು ಬೇಡ. ಕಸ್ತೂರಿ ಮೆಂತ್ಯ ಹಾಕ್ಕೊಳ್ಳೋಣ. ಇದು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರೈ ಆದರೆ ಸಾಕು. ಫ್ರೈ ಆಗಿದೆ. ಈಗ ತೊಳೆದು ಇಟ್ಕೊಂಡಿರೋ ಮೊಟ್ಟೆ ಕೋಳಿ ಚಿಕನ್ ಹಾಕ್ಕೊಳ್ಳೋಣ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಹಾಕಾಗಿದೆ. ಈಗ ಒಂದು ಅರ್ಧ ಟೀ ಸ್ಪೂನು ಅರಿಶಿಣ, ಮತ್ತು ನಾವು ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಎಲ್ಲ ಹೊಂದ್ಕೊಳ್ಳುತ್ತೆ. ಈಗಲೇ ಹಾಕೋದ್ರಿಂದ ಚಿಕನ್ನು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಮತ್ತು ನೋಡಿಕೊಂಡು ನೀರೆಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೋಡ್ಕೊಂಡು ಮತ್ತೆ ಉಪ್ಪು ಹಾಕ್ಕೊಂಡ್ರೆ ಆಗುತ್ತೆ. ಇದೆಲ್ಲ ನೀಟಾಗಿ ಉಪ್ಪು ಅರಿಶಿಣ ಎಲ್ಲ ಚಿಕನ್ಗೆಲ್ಲ ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಒಂದು 5ರಿಂದ 10 ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಎಲ್ಲ ನೀಟಾಗೆಲ್ಲ ಬೆಂದಿದೆ, ಸುತ್ತ ನೀರು ಬಿಡ್ತಾ ಇದೆ. ಈಗ ನಾವು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಇದನ್ನು ಕೂಡ ಅಷ್ಟೇ 5 ನಿಮಿಷನಾದರೂ ಫ್ರೈ ಮಾಡ್ಕೊಳ್ಬೇಕು. ಇದೆಲ್ಲ ಚಿಕನ್ಗೆ ಹೊಂದ್ಕೊಳ್ಳುತ್ತೆ. ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು 5 ನಿಮಿಷ ಬಿಡೋಣ.
ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದಾಕ್ದಾಗ ಸ್ವಲ್ಪ ಅದರಲ್ಲೇ ಬೇಯೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಬೆಂದಾಗಿದೆ. ಇದಾಕಿ ಫ್ರೈಯನ್ನು ಕೂಡ ಆಗಿದೆ ನೋಡಿ. ಈ ಟೈಪಲ್ಲಿ ಬೇಯಬೇಕು. ಈಗ ನಾವು ಚಿಕನ್ ಸಾಂಬಾರು ಪೌಡ್ರನ್ನ ರುಬ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ಅದೆಲ್ಲ ನೀಟಾಗಿ ಒಂದು 5ರಿಂದ 10 ನಿಮಿಷ ಅದು ಕುದಿಯುತ್ತೆ ಗ್ರೀನ್ ಪೇಸ್ಟ್ ಹಾಕಿದ್ಮೇಲೆ. ಆಮೇಲೆ ನಾವು ಈ ಪೌಡ್ರನ್ನ ಹಾಕ್ಕೊಳ್ಬೇಕು. ಈಗ ಜಾಸ್ತಿ ನೀರು ಹಾಕೋದೇನು ಬೇಡ. ಚಿಕನ್ ಒಂದು ಸ್ವಲ್ಪ ಮುಳುಗುವಷ್ಟು ನೀರು ಹಾಕ್ಕೊಬೇಕು. ಸ್ವಲ್ಪ ಜಾಸ್ತಿ ಅಂದರೆ ಅದ್ರ ನೀಟಾಗಿ ಮುಳ್ಕೊಳ್ಳೋವಷ್ಟು ನೀರು ಹಾಕ್ಕೊಂಡು ಒಂದು 5ರಿಂದ 6 ವಿಸಲ್ ಕೂಗಿಸ್ಕೊಳ್ಳೋಣ. ನೋಡಿ ಇಷ್ಟು ನೀರು ಹಾಕಿದ್ರೆ ಸಾಕು. ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಐದರಿಂದ 6 ವಿಸಲ್ ಕೂಗಾಗಿದೆ. ಈಗ ಓಪನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಚಿಕನ್ ಎಲ್ಲ ಬೆಂದಿದೆ, ಎಣ್ಣೆಲ್ಲ ನೀಟಾಗಿ ಬಿಟ್ಟಿದೆ. ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಬೆಂದಿದೆ. ಇದು 3/4% ಬೆಂದಿದೆ. ಅದೇ ನಾವು ಮಸಾಲೆ ಹಾಕಿದ್ಮೇಲೆ ಇನ್ನೊಂದು 1/4% ಬೇಯ್ಕೊಳ್ಳುತ್ತೆ. ಈಗೆಲ್ಲ ಬೇಯಿಸ್ಬಿಟ್ರೆ ಮಸಾಲೆ ಹಾಕಿದ್ಮೇಲೆ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ. ಈಗ ನಾವು ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಕಾಯಿ ಕಡಲೆ ಮತ್ತು ಗಸಗಸೆ ಅದನ್ನು ಕೂಡ ಹಾಕ್ಕೊಂಡು ನಿಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳೋಣ. ಇದು ಈ ಕುಕ್ಕರಲ್ಲಿ ತುಂಬ ಆಗುತ್ತೆ, ಗಟ್ಟಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಇದನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ಎಷ್ಟು ಗಟ್ಟಿ ಇದೆ, ಸ್ವಲ್ಪ ಗಟ್ಟಿನೇ ಐತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಮತ್ತು ಗುಂಡ್ಕಾಯಿ ಮೊಟ್ಟೆ ಗೊಜ್ಜು ಐತಲ್ಲ ಅದನ್ನು ಕೂಡ ಹಾಕ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುದಿ ಬರಬೇಕು. ಇಷ್ಟು ಗಟ್ಟಿದ್ರೆ ಸಾಕಾಗುತ್ತೆ. ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟು ಗಟ್ಟಿ ಇದ್ದರೆ ಸಾಕು. ನೀರೆಲ್ಲ ಹೆಚ್ಚಿಸ್ಕೊಂಡು ಎಲ್ಲ ಬೇಯ್ತಾ ಇದೆ, ಕುದಿ ಬರಲಿ. ಕುದೀತಾ ಇದೆ. ಈಗ 3/4% ಸಾಂಬಾರು ರೆಡಿಯಾಗಿದೆ. ಇನ್ನೊಂದು 2 ನಿಮಿಷ ಕುದಿ ಬರಲಿ. ತೆಂಗಿನಕಾಯಿ ಹಾಕಿರ್ತೀವಲ್ಲ ಪೇಸ್ಟು, ಅದು ಸ್ವಲ್ಪ ಚಿಕನ್ಗೆಲ್ಲ ಹೊಂದ್ಕೊಳ್ಳಿ. ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ.